ನಮ್ ಕೆಂಚ ಎಲ್ರನ್ನೂ ಸೋಲ್ಸಾಯ್ತು, ಹೋದ್ರ ಒಬ್ನೇ ಬಾಕಿ. ಎಲ್ರ ಹತ್ರ ಮಾಡ್ದಂಗೆ ನಮ್ ರುದ್ರನ್ ತವ ಮಾಡಕ್ ಹಾಕಿಲ್ಲ. ನಮ್ ರುದ್ರ ಏನಾದ್ರು ಬಂದ್ರೆ ಸಾಕ್ ಸುಮ್ನೆ ಇರು ಹೊತ್ತಾದ್ರೆ. ನಾನು ನೋಡ್ತಾ ಇದ್ದೀನಿ ಅವಾಗಿಂದ ನಮ್ ರುದ್ರ ಬಂದ್ರೆ ಹಂಗ್ ಮಾಡಿಬಿಡ್ತಾನೆ, ಹಿಂಗ್ ಮಾಡಿಬಿಡ್ತಾನೆ, ಎಲ್ಲರನ್ನು ಸೋಲಿಸ್ಬಿಡ್ತಾನೆ ಅಂತ ಹೇಳ್ತಾನೆ ಇದ್ದೀರಾ. ಆ ಸಮಯ ನೋಡಿದ್ರೆ ಪತ್ತೇನೇ ಇಲ್ಲ. ಹಂಗೆಲ್ಲ ಬರ್ದೆ ತಪ್ಪಿಸ್ಕೊಳ್ಳೋನಲ್ಲ ನಮ್ ರುದ್ರ. ಇವತ್ ಯಾಕೆ ಹಿಂಗ್ ಮಾಡ್ತಾವನ ನನಗೆ ಅರ್ಥ ಆಯ್ತಾ ಇಲ್ಲ. ಪಕ್ಕದೂರಿಂದ ನಾವ್ ಬರ್ತಾ ಇದೀರ ಅಂತ ಎದ್ರುಕೊಂಡು ಓಡಾಗಿರ್ಬೇಕು. ಅಟ್ಟಿತವೇನೋ ಪೂಜೆ ಐತೆ ಅಂತ ಹೋದ. ಪೂಜೆ ಹೋದ್ರೆ ಬರೋ ಇಷ್ಟೊತ್ ಬೇಕು ಉಸ್ತಾದ್ರೆ. ಉಸ್ತಾದ್ರೆ ಅವ್ನು ಓಡಿದ್ ಓಟ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ. ಏನ್ದ ನಿನ್ ಅನುಮಾನ? ಅವನು ಹಿಂಗ್ ನೋಡಕ್ ಹೋಗಿರ್ಬೇಕು ಅಂತ ಆಗ್ಲೇ ಹೇಳಿವ. ನೋಡೋ, ನನ್ ರುದ್ರನ್ ಬಗ್ಗೆ ಇನ್ನೊಂದಪ್ಪ ಮಾತಾಡಿದ್ರೆ ನಾನ್ ಸುಮ್ಕೆ ಇರಕ್ಕಿಲ್ಲ. ಅವನು ನನಗ್ ಮಾತು ಕೊಟ್ಟವನೆ, ಯಾವ ಹೆಣ್ಣೈಕಳನ್ನ ಕಣ್ಣೆತ್ತಿ ನೋಡಕ್ಕಿಲ್ಲ ಅಂತ. ಇದುವರೆಗೂ ಒಂದ್ಕಿತನಾದ ಅವ್ನ್ ಬಿಟ್ಕೊಟ್ಟಿದ್ರೆ ನೀವು ಸುಮ್ಕೆ ಏನೇನೋ ಬಗಳ್ಬೇಡಿ. ಬಿಟ್ಕೊಡಕ್ ಆಗ್ದಾರ ಅಂತ ನಮ್ ಕಷ್ಟ ಶಿಷ್ಯಾಕಲ್ಲ ಅವನು, ಅದಕ್ಕೆ ಬಿಟ್ಕೊಟ್ಟಿಲ್ಲ. ಅವನ್ ಇಡೀ ಊರ್ನೇ ಆಳೋನಾದ್ರು ನನ್ ಮುಂದೆ ಯಾವತ್ತು ಇದುವರೆಗೂ ಎದೆ ಉಬ್ಬಿಸಿ ಮಾತಾಡಿಲ್ಲ. ನನ್ನ ಮಾತು ಅಂದ್ರೆ ಅಷ್ಟು ಬೆಲೆ ಐತೆ. ಅಷ್ಟು ಬೆಲೆ ಇರೋನು ಇನ್ನು ಯಾಕೆ ಬಂದಿಲ್ಲ? ಅದನ್ನೇ ನಾನು ಯೋಚನೆ ಮಾಡ್ತಾ ಇವನಿ. ಜಟ್ಟಿ ಅಂದ್ರೆ ಎದುರೋ ಮಗ ಅಲ್ಲ ಅವನು, ಎಲ್ರು ಮಕಡೆ ಮಲಗಿಸ್ತಾನೆ. ನನ್ ನೋಡಿದ್ರೆ ಹೀಗೆ ಎದ್ರಕೊಂಡು ಓಡೋಗಿದ್ದಾನೆ. ಇನ್ನು ಮನ್ನ ಮನಿ ಅವನ್ ನೋಡಿದ್ರೆ ಹೆಂಗೆ? ಯಾವಂದ ಅವನ್ ಮಣಿ? ನಮ್ಮಣ್ಣ ದೊಡ್ಡ ಪಂಟ್ರ. ಎಂತ ದೊಡ್ಡ ಪಂಟ್ರಾದ್ರು ಮಕಡೆ ಮಲಗ್ಸಕ್ಕೆ ನಮ್ ರುದ್ರನ್ಗೆ 10 ನಿಮಿಷ ಸಾಕು. ಅದು ನಿಮ್ ಹುಡುಗರ್ನ ಇರ್ಬೋದು. ಅದು ನಮ್ಮನ್ನ ಮನಿ ಬರ್ತಾವನೆ. ಅವನ ಹತ್ರ ರುದ್ರನ ಆಟ ಯಾವುದೂ ನಡೆಯಕ್ಕಿಲ್ಲ. ಯಾರಿಗೋ ಹೇಳ್ತಾ ಇದೆಯಾ ನೀನು? ನಮ್ ರುದ್ರನು ಜಟ್ಟಿ ಪಟ್ಟಿಡಿದ್ರೆ ಮಣ್ಣು ಮುಕ್ಕಿಸ್ದೆ ಬಿಡಕ್ಕೆ ಇಲ್ಲ. ಸುಮ್ನೆ ಬಾಯಿ ಮಾತಲ್ಲಿ ಹೇಳೋದಲ್ಲ. ತಾಕತ್ತಿದ್ರೆ ನಮ್ಮ ಅಣ್ಣನ ಗೆದ್ದು ತೋರಿಸ್ಲಿ, ಆಗ ರುದ್ರನ ಹೋಗ್ತೀನಿ. ನಮ್ ರುದ್ರ ಗೆದ್ದೇ ಗೆಲ್ತಾನೆ. ಒಂದ್ ವೇಳೆ ಸೋತ್ರೆ? ರುದ್ರ ಕುಸ್ತಿಲ್ ಸೋಲಲ್ಲ. ಹಂಗೇನಾದ್ರೂ ಸೋತ್ರೆ ನಾನು ನನ್ನ ಅರ್ಧ ಮೀಸೆ ಬೋಳ್ಸ್ಕೊಂತೀನಿ. ಹಂಗಂದ್ರೆ ರೆಡಿ ಆಗಿ ಮೀಸೆ ಬೋಳ್ಸಕ್ಕೆ. ಇರ್ಲಿ, ಪರವಾಗಿಲ್ಲ, ಹೋಗಿ ಹೋಗಿ. ಟೀಚರಮ್ಮ, ಆರತಿ ಮಾಡಿ. ಪರವಾಗಿಲ್ಲ, ನೀವೇ ಮಾಡಿ. ಇಲ್ಲ ನೀವು ಮಾಡಿ. ಸರಿ, ಇಬ್ರು ಸೇರ್ ಮಾಡೋಣ. ಸರಿ. ದ್ಯಾವ್ರೆ, ಹೆಂಗಾರ ಮಾಡಿ ನನ್ನ ಟೀಚರಮ್ಮನು ಒಂದು ಮಾಡ್ಬಿಡು. ಜೀವನ ಪೂರ್ತಿ ನಾವಿಬ್ರು ಒಟ್ಟಿಗೆ ನಿಂಗೆ ಆರತಿ ಮಾಡ್ತೀವಿ. ರುದ್ರ, ರುದ್ರ, ಏನ್ ಯೋಚನೆ ಮಾಡ್ತಿದ್ಯಾ ಮಗ? ಆರತಿ ಮಾಡ್. ನಾನು ಕಂಡಿದ್ ಕನ್ಸ. ದ್ಯಾವ್ರೆ, ಈ ಕನ್ಸು ನನ್ಸಾಗಂಗ್ ಮಾಡಪ್ಪ. ನಾನ್ ಯಾವಾಗ ಮಾವನ ಜೊತೆ ಆರತಿ ಮಾಡ್ತೀನೋ?
ನೀವು ಮನ್ಸಲ್ಲೇ ಮಂಡಿಗೆ ತಿಂತಾ ಇದ್ದೀರಾ ಅಂತ ನಂಗೆ ಗೊತ್ತು ಬಾಬಾ. ನೀವು ಪ್ರೀತಿಲಿ ಎಷ್ಟು ಆಳಕ್ಕೆ ಹೋಗ್ತಿರೋ ಅಷ್ಟು ಮಣ್ಣ ನಾನು ನಿಮ್ಮ ಮೇಲೆ ಹಾಕ್ತೀನಿ. ನಂಜೇಗೌಡ ಸೀನಿಯರ್ ಕುಡ್ಕ ಆದ್ರೆ ನೀವು ಜೂನಿಯರ್ ಕುಡ್ಕ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಆ ರೀತಿ ಆದ್ರೆ ಈ ಮನೇಲಿರೋ ಗಂಡ್ಮಕ್ಳ ಗತಿ ಗೋವಿಂದ.